ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಪ್ರತು ಸ್ಟೋರಿ ಪಾಯಿಂಟ್. ಸ್ನೇಹಿತರೆ, ನೀವಿವಾಗ ಕೇಳ್ತಾ ಇದ್ದೀರಿ ಅಗ್ನಿಸಾಕ್ಷಿಯೋ ಆತ್ಮಸಾಕ್ಷಿಯೋ ಕಥಾ ಸರಣಿಯ 56ನೇ ಭಾಗವನ್ನು. ಹುಷಾರಿಲ್ಲದ ಕಾರಣ ಕತೆ ಹಾಕೋಕ್ಕಾಗಿರಲಿಲ್ಲ. ದಯವಿಟ್ಟು ಎಲ್ಲರಲ್ಲೂ ಕ್ಷಮೆ ಇರಲಿ. ಹಾಗೆ ನನ್ನ ವಾಯ್ಸೇನಾದರೂ ಕೆಟ್ಟದಾಗಿ ಕೇಳಿಸಿದ್ರೆ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ತಡ ಮಾಡದೆ ಕತೆಗೆ ಹೋಗೋಣ. ಬೆಳಿಗ್ಗೆ ಸುಮಾಳನ್ನು ಡಿಸ್ಚಾರ್ಜ್ ಮಾಡಿಸಿದ ಮೇಲೆ ಪ್ರಣತಿ ತನ್ನೊಟ್ಟಿಗೆ ಕರೆದುಕೊಂಡು ಹೋಗುವುದಾಗಿ ಹೇಳಿದಳು. ವಿವೇಕ್ಗೂ ಕೂಡ ಅದೇ ಸರಿ ಎನಿಸಿತ್ತು. ಗೌತಮ್ ಮಾತ್ರ ಪ್ರಣತಿಯನ್ನು ದೀರ್ಘವಾಗಿ ನೋಡಿದ. ಅವಳ ಮುಖದಲ್ಲಿ ಮೊದಲಿನ ಗೆಳೆತನದ ಕಂಪೆ ಇತ್ತು. ಅದನ್ನು ನೋಡಿದ ಮೇಲೆ ಅವನಿಗೂ ಸಹ ಅವರಿಬ್ಬರ ನಿರ್ಧಾರ ಸರಿಯೇ ಎನಿಸಿತ್ತು. ಸ್ನೇಹಿತೆಯ ಜೊತೆಗಿದ್ದರೆ ಸುಮಾ ಆದಷ್ಟು ಬೇಗ ಚೇತರಿಸಿಕೊಳ್ಳುತ್ತಾಳೆ ಎನ್ನುವ ನಂಬಿಕೆ ಬಂತು. ರೇಖಾ ಅವರಿಗೆ ಮೊದಲೇ ತಿಳಿಸಿದ್ದ ಕಾರಣ ಎಲ್ಲ ಸಿದ್ಧತೆ ಮಾಡಿಕೊಂಡಿದ್ದರು. ಮನೆಗೆ ತೆರಳಿದವರು ಮನದಣಿಯುವವರೆಗೂ ಸ್ನಾನ ಮಾಡಿ ಬಿಸಿ ಬಿಸಿ ಊಟ ಮುಗಿಸಿ ನಿದ್ರೆಗೆ ಜಾರಿದ್ದರು. ಪ್ರಣತಿಯ ರೂಮಿಗೆ ಬಂದಿದ್ದರು ರೇಖಾ. ಸುಮಾಳನ್ನು ಮಲಗಿಸಿ ಅವಳನ್ನೇ ನೋಡುತ್ತಾ ಕುಳಿತಿದ್ದವಳು ರೇಖಾ ಅವರು ಬಂದುದರಿಂದ ಎದ್ದು ನಿಂತಳು. ನಿನಗೆ ನಿದ್ರೆ ಬಂದಿಲ್ಲ ಅಂದ್ರೆ ಸ್ವಲ್ಪ ಹೊರಗಡ್ಡಾಡಿ ಬರೋಣವಾ? ಪ್ರೀತಿ ಬೆರೆಸಿ ಕೇಳಿದರು. ಸರಿ ಅತ್ತೆ ಎಂದವಳು ಅವರ ಜೊತೆ ನಡೆದಳು. ಇಬ್ಬರು ಸುಮ್ಮನೆ ಹೆಜ್ಜೆ ಹಾಕುತ್ತಿದ್ದರು ಅಷ್ಟೆ. ಆದರೆ ಒಬ್ಬರು ತುಟಿ ಬಿಚ್ಚಲಿಲ್ಲ. ಅದೆಷ್ಟೋ ಪ್ರಶ್ನೆಗಳನ್ನು ಕೇಳಬೇಕೋ ಎಂದುಕೊಂಡು ಹೊರಗೆ ಕರೆತಂದಿದ್ದರು ರೇಖಾ. ಆದರೆ ಈಗ ಮೌನವಾಗಿದ್ದರು. ಹೇಳಿ ಅತ್ತೆ, ಏನಾದರೂ ಕೇಳೋದಿತ್ತಾ? ಪ್ರಣತಿಯೇ ಪೀಠಿಕೆ ಹಾಕಿದಳು. ಏನಿಲ್ಲ ಪುಟ್ಟ, ನನಗೆಲ್ಲ ಗೊಂದಲ ಅನ್ನಿಸ್ತಿದೆ, ಜೊತೆಗೆ ಭಯ ಕೂಡ ಆಗ್ತಿದೆ ಎಂದು ತಮ್ಮ ಆತಂಕವನ್ನು ಅವಳ ಮುಂದಿಟ್ಟರು. ಅತ್ತೆ, ಹೀಗೆಲ್ಲ ಯೋಚನೆ ಮಾಡಬೇಡಿ, ನಿಮ್ಮ ಮಗ ಇದ್ದಾರಲ್ಲ, ಅವರೆಲ್ಲ ನೋಡ್ಕೊಳ್ತಾರೆ ಎಂದಳು. ಅವಳು ಹಾಗೆ ಹೇಳಿದಾಗ ಅವಳ ಕೆನ್ನೆಯಲ್ಲಿ ಮೂಡಿದ್ದ ರಂಗನ್ನು ಗಮನಿಸಿದ್ದರು ರೇಖಾ. ಮುಖ ಕಂಡರೆ ಸಿಡುಕುತ್ತಿದ್ದವಳು ಇಂದು ಕೆಂಪು ಕೆಂಪು ಕೆನ್ನೆಗಳನ್ನು ಹೊತ್ತು ಮಗನ ಬಗ್ಗೆ ಹೇಳುತ್ತಿದ್ದಳು. ಹೆತ್ತ ಜೀವಕ್ಕೆ ಇನ್ನೇನು ಬೇಕು? ಇದೆಲ್ಲ ಸಂಭ್ರಮವನ್ನು ಸವಿಯಲು ರಾಘವಿಲ್ಲದ್ದು ಒಂದು ಅಸಮಾಧಾನ. ಆದರೂ ಫೋನಿನಲ್ಲಿ ಎಲ್ಲವನ್ನೂ ವಿವರಿಸುತ್ತಿದ್ದರು. ಹೌದಾ, ನೀನ್ ಹೇಳ್ತಾ ಇದೀಯಾ ಅಂದ್ರೆ ನನ್ನ ಮಗ ನೋಡ್ಕೊಳ್ತಾನೆ ಅಂತಾನೆ ಆಯ್ತು ಬಿಡಮ್ಮ ಎಂದು ನಕ್ಕರು. ಹೀಗೆ ಮಾತನಾಡುತ್ತಾ ಕೊಳದ ಬಳಿಯವರೆಗೂ ನಡೆದು ಬಂದರು. ಇಬ್ಬರು ಆ ಕೊಳದಲ್ಲಿ ಆಡುತ್ತಿದ್ದ ಹಂಸಗಳನ್ನು ನೋಡುತ್ತಾ ಮಾತಿಗೆ ಶುರು ಹಚ್ಚಿದರು. ಭಾರ್ಗವಿಂದ ಶುರುವಾದ ಮಾತು ಸಿಂಧೂರ ಬಳಿ ತಲುಪಿ ಕೊನೆಗೆ ಶಾರದಮ್ಮರವರೆಗೂ ಹೋಯಿತು. ಮಾತನಾಡುತ್ತಾ ಮಾತನಾಡುತ್ತಾ ಸಮಯ ಹೋದುದೇ ಅರಿವಿರಲಿಲ್ಲ ಇಬ್ಬರಿಗೂ. ನಿದ್ರೆ ಮುಗಿಸಿದ ಗೌತಮ್ ಎದ್ದು ಮೈ ಮೂಳೆ ಮುರಿದು ಹೋಗುವಂತೆ ಮೈ ಮುರಿದನು. ಆವರಿಸಿಕೊಂಡಿದ್ದ ಜಡವೆಲ್ಲ ಹಾಗೆ ಹೊರಟು ಹೋಗುವಂತೆ. ಪಕ್ಕದಲ್ಲಿ ವಿವೇಕ್ ಮಲಗಿದ್ದ. ಅವನನ್ನು ಹಾಗೆಯೇ ಮಲಗಲು ಬಿಟ್ಟು ಕಿಟಕಿಯ ಬಳಿ ಬಂದು ನಿಂತನು. ದೂರದಲ್ಲಿ ಕಂಡ ಮಬ್ಬು ಮಬ್ಬಾದ ದೃಶ್ಯ ಅವನ ಮನ ಸೆಳೆದಿತ್ತು. ಕಣ್ಣನ್ನು ಒಸಕಿಕೊಂಡು ಇನ್ನೊಮ್ಮೆ ನೋಡಿದನು. ಕೊಳದ ಬಳಿ ಅತ್ತೆ ಸೊಸೆ ಇಬ್ಬರು ಕುಳಿತು ಜೋರಾಗಿ ನಗು ನಗುತ್ತಾ ಮಾತನಾಡುತ್ತಿದ್ದರು. ಹೋ, ಎರಡು ಜಡೆಗಳು ಒಂದೆಡೆ ಸೇರಿವೆ ಅಂದ್ರೆ ಯಾವುದೋ ಪಕ್ಕದ ಮನೆ ಗಾಸಿಪ್ನ ತುಂಬಾ ಡೀಪಾಗಿ ಚರ್ಚೆ ಮಾಡ್ತಾ ಇರ್ಬೇಕು ಮನದಲ್ಲೇ ಅಂದುಕೊಂಡ. ಅಲ್ಲೇನೋ ನೋಡ್ತಾ ಇದ್ಯಾ ಮಗ? ಎಚ್ಚರಗೊಂಡ ವಿವೇಕ್ ಇಷ್ಟಗಲ ಬಾಯಗಲಿಸಿ ಆಕಳಿಸುತ್ತಾ ಕೇಳಿದ. ಅತ್ತೆ ಸೊಸೆ ಮಾತಿ ಕೂತಿದ್ದಾರೆ ಮಗ, ನಗುತ್ತಾ ಹೇಳಿದ. ಕೂತ್ಕೊಳ್ಳಿ ಬಿಡೋ, ನೀನ್ಯಾಕದನ್ನ ನೋಡ್ತಾ ಇದ್ಯಾ ಎಂದ ವಿವೇಕ್. ಅಲ್ಲ, ನಾವು ಹೋಗಿ ಅವ್ರನ್ನ ಜಾಯಿನ್ ಆದ್ರೆ ಹೇಗೆ ಅಂತ. ಜೊತೆಗೆ ರುಚಿಯಾದ ಪಕೋಡ ಜೊತೆಗೆ ಕುಡಿಯೋಕೆ ಟೀ ಇದ್ರೆ ಅವ್ರ ಗಾಸಿಪ್ಸ್ನೆಲ್ಲ ಕೇಳ್ತಾ ನಾವು ಎಂಜಾಯ್ ಮಾಡಬಹುದು ಎಂದ ಗೌತಮ್ ನಗುತ್ತಾ. ವಾವ್, ನೀನ್ ಹೇಳೋದು ಸೂಪರ್ ಆಗಿನೇ ಇದೆ ಮಗ. ನಮಗಿಂತ ಅವಕಾಶಗಳು ಸಿಗೋದು ತುಂಬಾ ಕಡಿಮೆನೆ. ಸಿಕ್ಕಾಗ ಪೂರ್ತಿ ಅನುಭವಿಸ್ಬಿಡ್ಬೇಕು. ಎದ್ದು ನಿಂತು ತನ್ನ ಸಂತೋಷ ವ್ಯಕ್ತಪಡಿಸಿದ ವಿವೇಕ್. ಓಕೆ, ಆಗಿದ್ರೆ ನೀನು ಸುಮಾನ ಎದ್ದೇಳಿಸ್ಬಿಟ್ಟು ಅವಳಿಗೆ ಫ್ರೆಶ್ ಅಪ್ ಆಗೋಕೆ ಹೇಳಿ, ನಂತರ ನೀನು ಫ್ರೆಶ್ ಆಗಿ ಬಾ, ನಾನು ಪಕೋಡ ಪ್ರಿಪೇರ್ ಮಾಡ್ತಾ ಇರ್ತೀನಿ ಎಂದು ಕಣ್ಣು ಮಿಟುಕಿಸಿದ ಗೌತಮ್. ಓಕೆ ಎಂದು ಥಮ್ಸೆತ್ತಿ ಹೇಳಿದ ವಿವೇಕ್. ಸುಮಾ ಯಾವುದೋ ಪುಸ್ತಕ ಹಿಡಿದು ಕುಳಿತಿದ್ದಳು. ಅವಳಿಗೆ ಆಗಲೇ ಎಚ್ಚರವಾಗಿತ್ತು. ಪ್ರಣತಿಗಾಗಿ ಹುಡುಕಾಡಿದಳು. ಆದರೆ ಅವಳೆಲ್ಲೂ ಕಾಣಲಿಲ್ಲ.
ಅವಳಲ್ಲಿ ಇನ್ನೂ ಪಾಪಪ್ರಜ್ಞೆ ಇದ್ದ ಕಾರಣ ಮೊದಲಿನಷ್ಟು ಸಲಿಗೆ ತೆಗೆದುಕೊಳ್ಳಲು ಚೂರು ಭಯವಾಗುತ್ತಿತ್ತು. ಅದ್ಯಾಕೋ ಅವಳು ನಗುತ್ತಾ ಮಾತನಾಡಿಸಿದಾಗಲೆಲ್ಲ ಅವಳ ಮನ ಅಳುಕುತ್ತಲೇ ಇತ್ತು. ಪ್ರಣತಿ ರೂಮಿನಲ್ಲಿ ಪುಸ್ತಕಗಳಿಗೇನು ಕೊರತೆ ಇರಲಿಲ್ಲ. ಹಾಗಾಗಿ ಪ್ರಣತಿ ಓದಲೆಂದೇ ಇಟ್ಟುಕೊಂಡಿದ್ದ ಒಂದು ಪುಸ್ತಕವನ್ನು ಹಿಡಿದು ಕುಳಿತಿದ್ದಳು. ಸುಮಾ, ವಿವೇಕ್ ಧ್ವನಿ ಕೇಳಿದಾಗ ಕತ್ತೆತ್ತಿ ಬಾಗಿಲಿನತ್ತ ನೋಡಿದಳು. ನಿದ್ರೆ ಬಂತ ಚೆನ್ನಾಗಿ ಎಂದಾಗ ನಗುವಲ್ಲೇ ಉತ್ತರಿಸಿದಳು ಅವಳು. ಏನ್ ಗೊತ್ತಾ ಎಂದು ಅವಳ ಪಕ್ಕ ಬಂದು ಕುಳಿತವನು, ಲೈವ್ ಟೆಲಿಕಾಸ್ಟ್ ಆಗ್ತಿರೋ ಒಂದು ಪ್ರೋಗ್ರಾಮ್ಗೆ ನಾನಿನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಫ್ರೆಶ್ ಅಪ್ ಆಗು, ಫುಲ್ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಗುಟ್ಟು ಹೇಳುವಂತೆ ಅವಳ ಕಿವಿಯ ಬಳಿ ಬಾಗಿ ಹೇಳಿದನು. ಅಚ್ಚರಿಯಿಂದ ಅವನೆಡೆಗೆ ನೋಡಿದಳು. ನಾವಿಬ್ಬರೇ ಹೋಗ್ತಾ ಇದ್ದೀವಾ? ಎಲ್ಲಿರೋದು ಪ್ರೋಗ್ರಾಮು? ಗೊಂದಲದಲ್ಲಿ ಕೇಳಿದಳು. ನೋ ಮೋರ್ ಕ್ವಶನ್ಸ್, ನೀನೀಗ ಬೇಗ ಬೇಗ ರೆಡಿಯಾಗು ಎಂದು ಹೇಳಿ ಸಿಳ್ಳು ಹಾಕುತ್ತಾ ಅಲ್ಲಿಂದ ಎದ್ದು ನಡೆದನು. ಪ್ರಣತಿ ಕೂಡ ನಮ್ಮ ಮುಟ್ಟಿಗೆ ಬಂದಿದ್ರೆ ಚೆನ್ನಾಗಿರ್ತಿತ್ತು ಮನದಲ್ಲೇ ಅಂದುಕೊಂಡವಳು ಎದ್ದು ಬಾತ್ರೂಮಿನತ್ತ ನಡೆದಳು. ಇಬ್ಬರು ರೆಡಿಯಾಗಿ ಕೆಳಗೆ ಬರುವ ಹೊತ್ತಿಗೆ ಬಿಸಿ ಬಿಸಿ ಪಕೋಡಗಳ ಜೊತೆಗೆ ಹೊಗೆಯಾಡುವ ಟೀ ರೆಡಿ ಮಾಡಿದ್ದನು ಗೌತಮ್. ಗೌತಮ್ಗೆ ಬುದ್ಧಿ ಬಂದಾಗಲಿಂದ ಅಮ್ಮ 3 ದಿನ ಹೊರ ಕೂತಾಗ ಮನೆಯ ಪೂರ್ತಿ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡುತ್ತಿದ್ದನು. ತಾನು ಗಂಡಸು ಎನ್ನುವ ದರ್ಪವಿಲ್ಲದಂತೆ ಬೆಳೆಸಿದ್ದರು ರೇಖಾ. ಆಗಾಗ ವಿವೇಕ್ ಕೂಡ ಅವನ ಜೊತೆಗೆ ಕೈ ಜೋಡಿಸುತ್ತಿದ್ದರಿಂದ ಇಬ್ಬರು ಸೂಪರ್ ಕುಕ್ಗಳೇ ಆಗಿದ್ದರು. ಬಂದ್ರಾ, ಬನ್ನಿ ಬನ್ನಿ ಎಂದು ನಗುತ್ತಾ ಎಲ್ಲವನ್ನೂ ಪೇರಿಸಿಕೊಂಡಿದ್ದ ಟ್ರೇಯನ್ನು ಹಿಡಿದು ಮುಂದೆ ನಡೆದನು. ಮಗ, ಆ ವಾಟರ್ ಬಾಟ್ಲಿ ತಗೊಂಡ್ ಬಾರೋ. ಬಾಗಿಲಿನ ಬಳಿ ಸಾಗುತ್ತಾ ಗೆಳೆಯನಿಗೆ ಹೇಳಿದನು. ವಿವೇಕ್ ಬಾಟಲನ್ನು ಕೈಗೆ ಎತ್ತಿಕೊಂಡನು. ಸುಮ್ಮಾ ಅಂತೂ ಫುಲ್ ಕನ್ಫ್ಯೂಸ್ ಆಗಿದ್ದಳು. ಹೋ, ನಿಮ್ ಮಾತುಕತೆ ಇನ್ನೂ ಮುಗ್ದಿಲ್ಲ ಅಲ್ವಾ? ನಾವು ಕೂಡ ಜಾಯ್ನ್ ಆಗೋಣ ಅಂತ ಗೌತಮ್ ಅತ್ತೆ ಸೊಸೆ ಇಬ್ಬರನ್ನು ನೋಡುತ್ತಾ ಹೇಳಿದನು. ಇದೇನೋ ಗೌತು, ನಿನ್ನ ಅವತಾರ, ಕರೆದಿದ್ರೆ ನಾನೇ ಬರ್ತಾ ಇದ್ದೆ ಅಲ್ವಾ ಎಂದು ಹಿಂದೆ ಬರುತ್ತಿದ್ದ ಸುಮಾ ವಿವೇಕ್ನನ್ನು ನೋಡಿ, ಅಯ್ಯೋ ನೀವು ಕೂಡ ಬಂದ್ರಾ? ಸುಮಾ ಹೇಗಿದೆ ಈಗ ಎಂದು ಕೇಳಿದರು. ಪ್ರಣತಿ ಮುಖ ಗಂಟಾಕಿ ಗೌತಮ್ ಕಡೆ ನೋಡುತ್ತಿದ್ದಳು. ಪರವಾಗಿಲ್ಲ ಆಂಟಿ ಎನ್ನುತ್ತಾ ಅವರ ಬಳಿ ಬಂದು ಕುಳಿತಳು. ಗೌತಮ್ ಮತ್ತು ವಿವೇಕ್ ಅವರ ಎದುರಾಗಿ ಕುಳಿತರು. ಎಲ್ಲರಿಗೂ ಗೌತಮ್ ಟೀ ಸರ್ವ್ ಮಾಡಿದರೆ ಟ್ರೇಯಲ್ಲಿ ಬೌಲೊಳಗೆ ಇದ್ದ ಒಂದೊಂದೇ ಪಕೋಡಗಳನ್ನು ವಿವೇಕ್ ಎಲ್ಲರ ಕೈಗೂ ಹಸ್ತಾಂತರಿಸುತ್ತಿದ್ದ. ಈಗ ಶುರು ಮಾಡಿ ಎಂದ ಗೌತಮ್ ಪಾಠ ಕೇಳಲು ಕುಳಿತ ಮಗುವಂತೆ ಫುಲ್ಲು ಧ್ಯಾನಸ್ಥನಾಗಿ ಕುಳಿತು ಅಮ್ಮನ ಮುಖ ನೋಡಿದ. ಏನ್ ಶುರು ಮಾಡ್ಬೇಕು? ರೇಖಾ ಅವನ ಮುಖ ನೋಡಿದರು. ಅದೇ ಗಾಸಿಪ್, ಮಳ್ಳ ಮುಖ ಮಾಡಿ ಹೇಳಿ ಕುಳಿತಲ್ಲೇ ನುಲಿದ ಗೌತಮ್. ಪ್ರಣತಿಗೆ ಅವನ ಮಾತು ಕೇಳಿ ನಗು ಉಕ್ಕಿ ಬಂದಿತ್ತು. ಇದ್ರಲ್ಲಿ ನಗೋದೇನಿದೆ? ಗೌತಮ್ ಮೂತಿ ಸೊಟ್ಟ ಮಾಡಿ ಹೇಳಿದ. ಗಾಸಿಪ್ಸ್ ಮಾತಾಡೋಕೆ ಹೆಣ್ಮಕ್ಳಿಗಷ್ಟೇ ಕ್ಯೂರಿಯಾಸಿಟಿ ಇರುತ್ತೆ ಅನ್ಕೊಂಡಿದ್ದೆ ನಾನು. ಇಲ್ಲಿ ನೋಡಿದ್ರೆ ಒಳ್ಳೆ ಫಿಲ್ಮ್ ನೋಡೋ ಹಾಗೆ ಕುಳ್ತಿದ್ದೀರಾ ನೀವು. ಬರುತ್ತಿದ್ದ ನಗು ತಡೆದು ಹೇಳಿದಳು. ನಾನು ನಮ್ಮಮ್ಮನಿಂದ ಕಲಿತ ಪಾಠ ಇದು. ಮುದ್ದಾಗಿ ಹೇಳಿದಾಗ ರೇಖಾರ ಕೈ ಅವನ ಕಿವಿಯ ಮೇಲೆ ಹೋಗಿತ್ತು. ಅಮ್ಮ ನೋವ್ತಿದೆ. ರೇಖಾರ ಕೈ ಹಿಡಿಯುತ್ತಾ ಹೇಳಿದಾಗ, ಎಂಟರ್ಟೈನ್ಮೆಂಟ್ ಚೆನ್ನಾಗಿದೆ ಅಲ್ವಾ? ಇನ್ನೊಂದು ಪಕೋಡ ಕೊಡು, ಎಲ್ರೂ ಖಾಲಿ ಮಾಡಿಬಿಡ್ತಾರೆ ಆಮೇಲೆ ಎಂದು ಸುಮಾ ಬಳಿ ಬಾಗಿದ ವಿವೇಕ್ ಅವಳಿಗಷ್ಟೇ ಕೇಳುವಂತೆ ಪಿಸುಗುಟ್ಟಿದ್ದ. ಹೀಗೆ ಹೊತ್ತು ಕಳೆಯುವವರೆಗೂ ಆ ಕೊಳದ ದಡದಲ್ಲೇ ಮಾತಿಗೆ ಕುಳಿತಿದ್ದರು ಎಲ್ಲರೂ. ತುಂಬು ಕುಟುಂಬದ ಪ್ರೀತಿ ಅಲ್ಲಿ ಯಥೇಚ್ಛವಾಗಿ ಶ್ರೀಮಂತವಾಗಿತ್ತು. ಅಂದು ಪ್ರಣತಿಯ ಆಫೀಸಿಗೆ ಹೋಗುವ ಮನಸ್ಸು ಮಾಡಿದ್ದನು ಗೌತಮ್. ವಿವೇಕ್ ಬಳಿ ಈ ಬಗ್ಗೆ ಮಾತನಾಡಿದಾಗ ಅವನು ಕೂಡ, ಹೌದು, ತುಂಬಾ ದಿನಗಳಾದ್ವು, ನೀನ್ ಬರ್ಲೇ ಇಲ್ಲ, ಪ್ರಣತಿ ಕೂಡ ಹೋಗಿಲ್ಲ ಎಂದ. ಇಬ್ಬರನ್ನು ಹೊತ್ತ ಕಾರ್ ಪ್ರಣತಿ ಅಪ್ಯಾರಲ್ಸ್ ಮುಂದೆ ನಿಂತಾಗ ಸೆಕ್ಯೂರಿಟಿ ಬಂದು ಗೇಟ್ ತೆಗೆದು ಅವರಿಗೆ ಸೆಲ್ಯೂಟ್ ಹೊಡೆದಿದ್ದ. ಕಾರ್ ಪಾರ್ಕ್ ಮಾಡಿದ ವಿವೇಕ್ ಗೆಳೆಯನೊಟ್ಟಿಗೆ ಪ್ರಣತಿ ಅಪ್ಯಾರಲ್ಸ್ ಒಳಗೆ ನಡೆದ. ಸುಮಾರು 500 ಜನ ಕೆಲಸ ಮಾಡುವ ಕಂಪನಿ. ಭಾರ್ಗವ್ ಅವರು ಹೋದ ಮೇಲೆ ಒಳ್ಳೆಯ ಲಾಭವನ್ನು ಪಡೆಯುತ್ತಿತ್ತು. ಕಾರಣ ಗೌತಮ್ಮೇ ಆಗಿದ್ದನು. ದಯಾನಂದ್ ಶೇರ್ಸ್ ಅನ್ನು ಕೊಲ್ಯಾಪ್ಸ್ ಮಾಡಿದ ನಂತರ ಪಾರ್ಟ್ನರ್ಸ್ ಎಲ್ಲ ತಾವಾಗಿ ಮುಂದೆ ಬಂದು ಹೂಡಿಕೆ ಮಾಡಲು ಶುರು ಮಾಡಿದ್ದರು.
ಹಲವಾರು ಬ್ರ್ಯಾಂಡ್ಸ್ ಕೂಡ ಇತ್ತೀಚೆಗೆ ಆ್ಯಡ್ ಆಗಿದ್ದರಿಂದ ಕೆಲಸ ತುಂಬ ಚೆನ್ನಾಗಿ ನಡೆದುಕೊಂಡು ಹೋಗುತ್ತಿತ್ತು. ಪ್ರಣತಿಯ ಕ್ಯಾಬಿನ್ ಬಳಿಗೆ ಬಂದಾಗ ಅವರನ್ನು ನೋಡಿದ ತೇಜಸ್ ಅವರ ಮುಂದೆ ಬಂದು ನಿಂತು ಗ್ರೀಟ್ ಮಾಡಿದನು. ಹಲೋ ಸರ್, ಕೆಲವೊಂದು ಡಾಕ್ಯುಮೆಂಟ್ಸ್ಗೆ ಮ್ಯಾಮ್ ಸೈನ್ ಬೇಕಿತ್ತು. ನೀವು ಬಂದಿದ್ದು ತುಂಬ ಒಳ್ಳೆಯದೇ ಆಯಿತು ಎಂದು ನಕ್ಕನು. ಗೌತಮ್ ಅವನ ಮಾತುಗಳನ್ನು ಕೇಳುತ್ತಾ ಅವನನ್ನೇ ದಿಟ್ಟಿಸಿದನು. ಮುಖದಲ್ಲಿ ಕಾಣುತ್ತಿದ್ದ ಆ ಶಾಂತ ಭಾವ ಅವನಿಗೆ ಬೇರೆಯದೇ ವರ್ಚಸ್ಸನ್ನು ತಂದುಕೊಟ್ಟಿತ್ತು. ತುಂಬ ಮಿತಭಾಷಿ ಎನ್ನುವಂತೆ ಅಗತ್ಯಕ್ಕೆ ಬೇಕಿದ್ದಷ್ಟೇ ಮಾತನ್ನು ಆಡಿ ಸೈಲೆಂಟ್ ಆಗಿ ನಿಂತಿದ್ದನು. ಅದೇನು ಸೈನ್ ಮಾಡೋದಿದೆ, ಹೊಳಗ್ ತಗೊಂಡು ಬನ್ನಿ ತೇಜಸ್. ಹಾಗೆ ಕಂಪ್ನಿ ಪರ್ಫಾರ್ಮೆನ್ಸ್ ಹೇಗಿದೆ ನೋಡಬೇಕಿದೆ ನನಗೆ ಎಂದು ಹೇಳಿದ ಗೌತಮ್ ಕ್ಯಾಬಿನ್ ಒಳಗೆ ನಡೆದ. ಶೂರ್ ಸರ್ ಎಂದವನು ತನ್ನ ಕ್ಯಾಬಿನ್ನತ್ತ ನಡೆದ. ಪರವಾಗಿಲ್ಲ, ನಮ್ಮ ಲೇಖನ ಚಾಯ್ಸ್ ಚೆನ್ನಾಗಿನೇ ಇದೆ, ವಿವೇಕ್ ಮುಖವನ್ನೇ ದಿಟ್ಟಿಸುತ್ತಾ ಹೇಳಿದ ಗೌತಮ್. ಏನೋ ಲೇಖನ ಯಾಕೆ ಬಂದ್ಲು ಇಲ್ಲಿ? ಅವನ ಮುಖ ರಾಗರಂಜಿತವಾಗಿತ್ತು. ಹಾ, ಲೇಖನ ನನ್ನ ಜೊತೆ ಅವಳ ಲವ್ ಬಗ್ಗೆ ಶೇರ್ ಮಾಡ್ಕೊಂಡಿದ್ಲು. ಹುಡುಗ ತೇಜಸ್ ಅಂತ ಹೇಳಿದಾಗ ನನಗೆ ಕೋಪ ಬಂದಿತ್ತು. ಈಗ ಅವನನ್ನ ಮುಖತಃ ನೋಡಿದಾಗ ಓಕೆ, ಚಿನ್ಕುರುಳಿ ಒಳ್ಳೆ ಹುಡುಗನನ್ನೇ ಚೂಸ್ ಮಾಡಿದಾಳೆ ಅನ್ನಿಸ್ತು ಎಂದ. ವಿವೇಕ್ ಮುಖದ ಬಣ್ಣ ತಕ್ಷಣ ಬದಲಾಯಿತು. ಕೋಪಕ್ಕೆ ಅವನ ಕಣ್ಣುಗಳು ಕೆಂಪಾದವು. ಏನ್ ಹೇಳ್ತಾ ಇದೀಯಾ ಗೌತಮ್? ನಾನು ಲೇಖನನ್ನ ಚಿಕ್ಕ ವಯಸ್ಸಿಂದ ಇಷ್ಟಪಡ್ತಾ ಇದ್ದೀನಿ. ಈ ವಿಷಯ ಗೊತ್ತಲ್ವಾ ನಿನಗೆ? ಹುಬ್ಬು ಸಂಕುಚಿಸಿ ಕೇಳಿದ. ನೀನ್ ಇಷ್ಟಪಡ್ತಾ ಇದೀಯಾ, ಆದ್ರೆ ಅವಳು ಇಷ್ಟಪಡ್ಬೇಕು ಅಲ್ವಾ? ನಮ್ಮಿಬ್ರು ನಡೆಯವೇ ಇದೇ ವಿಷಯವಾಗಿ 15 ವರ್ಷಗಳ ಹಿಂದೆ ನಡೆದ ಜಗಳಕ್ಕೆ ನಾವು ಇಲ್ಲಿವರೆಗೂ ಮಾತನಾಡಿರ್ಲಿಲ್ಲ. ನಗುತ್ತಾ ಗೆಳೆಯನತ್ತ ನೋಡಿದನು. ಗೌತಮ್, ನೀನ್ ತುಂಬಾ ತಪ್ಪು ಮಾಡ್ತಾ ಇದೀಯಾ. ಏರುಪೇರಾಗುತ್ತಿದ್ದ ಭಾವನೆಗಳನ್ನು ತೋರಗೊಡದೆ ಕನಲಿದಾಗ ಗೌತಮ್ ನಕ್ಕು ಬಿಟ್ಟನು. ಆಗ ಇಬ್ರದು ಚಿಕ್ಕ ವಯಸ್ಸು. ತಂಗಿ ಎಂದೇ ಅವಳನ್ನ ಸ್ವೀಕರಿಸಿದ್ದೆ ನಾನು. ನಿನ್ನನ್ನ ಕೇವಲವಾಗಿ ನೋಡಿ ನಿನ್ನಂಥವನು ನನ್ನ ತಂಗಿನ ಇಷ್ಟಪಡಬಾರ್ದು ಅಂದಿದ್ದೆ. ಅದನ್ನು ನೀನು ಛಲವಾಗೇ ತಗೊಂಡೆ, ಅದು ಬೇರೆ ಮಾತು. ಆದ್ರೆ ಮಗ, ನನಗೆ ಲೇಖನ ಎಷ್ಟು ಮುಖ್ಯನೋ ನೀನು ಅಷ್ಟೇ ಆಪ್ತ ಕಣೋ ನನಗೆ ಎಂದ. ಅದಕ್ಕೆ ಒಂದ್ ಕಣ್ಣಿಗೆ ಬೆಣ್ಣೆ ಒಂದ್ ಕಣ್ಣಿಗೆ ಸುಣ್ಣ ಮಾಡೋದಕ್ಕೆ ಹೊರಟಿದ್ಯಾ ಅಲ್ವಾ? ನಾನು ಅನಾಥ ಅನ್ನೋದನ್ನ ಈಗ್ಲೂ ನೀನ್ ಮರ್ತಿಲ್ಲ. ಕೋಪಕ್ಕೆ ಅವನ ಮೈಯೆಲ್ಲ ಕೆಂಪಾಗಿತ್ತು. ಗೌತಮ್ ಏನನ್ನೋ ಹೇಳಲು ಹೋದ. ಮೇಕ್ ಐ ಕಮಿನ್ ಸರ್ ಎಂದು ನಗುಮುಖ ಮಾಡುತ್ತಾ ಬಂದ ತೇಜಸ್ ಅವರ ಮಾತನ್ನು ಅಲ್ಲಿಗೆ ನಿಲ್ಲಿಸಿ ಕಮಿನ್ ಎಂದ ಗೌತಮ್ ತನ್ನ ವರ್ಚಸ್ಸನ್ನು ಬದಲಾಯಿಸಿಕೊಂಡು. ವಿವೇಕ್ ಮಾತ್ರ ತೊಳಲಾಟದಲ್ಲಿ ಬೆಂದು ಹೋಗುತ್ತಿದ್ದ. ತನ್ನ ಲ್ಯಾಪ್ಟಾಪ್ ಅನ್ನು ಎದುರಿಗಿದ್ದ ಪ್ರೊಜೆಕ್ಟರ್ ಸ್ಕ್ರೀನ್ ಮೇಲೆ ಬರುವಂತೆ ಮಾಡಿ ಎಲ್ಲವನ್ನೂ ವಿವರವಾಗಿ ವರ್ಣಿಸಿದ ತೇಜಸ್. ಅವನ ಬುದ್ಧಿವಂತಿಕೆ, ಸಮಯ ಪ್ರಜ್ಞೆ, ಕರ್ತವ್ಯ ನಿಷ್ಠೆ ಎಲ್ಲವೂ ಇಷ್ಟವಾಗಿತ್ತು ಗೌತಮ್ಗೆ. ಅರ್ಧ ಗಂಟೆಯಲ್ಲಿ ಕಂಪನಿಯ ಫುಲ್ ರೆಕಾರ್ಡ್ಸ್ ಅನ್ನು ತೋರಿಸಿದ್ದ. ಗೌತಮ್ ಮನದಲ್ಲೇ ಹಾರೋ ಚಿಟ್ಟೆ ಹಾಗೆ ಬಣ್ಣ ಬಣ್ಣದ ಕನಸು ಕಾಣೋ ನಿನಗೆ ಇವನೇ ಸೂಕ್ತವಾದ ವ್ಯಕ್ತಿ ಎಂದುಕೊಂಡ. ಒಂದು ರೀತಿಯಲ್ಲಿ ಕಂಪನಿಯನ್ನು ನೋಡಿಕೊಂಡು ಹೋಗಲು ಬಂದಿದ್ದವನು ತಂಗಿಗಾಗಿ ಗಂಡನ್ನು ಕೂಡ ಪರೀಕ್ಷಿಸುವಂತೆ ಕಾಣುತ್ತಿತ್ತು. ಥ್ಯಾಂಕ್ ಯು ಮಿಸ್ಟರ್ ತೇಜಸ್ ನಗುತ್ತಾ ಗೌತಮ್ ಹೇಳಿದಾಗ ಮೈ ಪ್ಲೆಷರ್ ಸರ್ ಎಂದು ಅಲ್ಲಿಂದ ಹೊರಗೋಗಿದ್ದ. ಐಮ್ ಓಕೆ ವಿತ್ ಯುವರ್ ಚಾಯ್ಸ್ ಎಂದು ಲೇಖನಾಗೆ ಮೆಸೇಜ್ ಮಾಡಿದವನು ತೇಜಸ್ ನಂಬರನ್ನು ಸೆಂಡ್ ಮಾಡಿದ್ದ. ಆದರೆ ಪರೀಕ್ಷಾ ಕೊಠಡಿಯಲ್ಲಿ ಕಸರತ್ತು ನಡೆಸುತ್ತಿದ್ದವಳಿಗೆ ಇದರ ಅರಿವಿರಲಿಲ್ಲ. ಗೌತಮ್ನನ್ನೇ ದುರುಗುಟ್ಟಿ ನೋಡುತ್ತಿದ್ದ ವಿವೇಕ್, ನೀನ್ ಮಾಡ್ತಾ ಇರೋದು ಸರಿ ಇಲ್ಲ ಮಗ ಎಂದನು. ಸರಿಯನ್ನೇ ಮಾಡೋದಕ್ಕೆ ಹೊರಟಿದ್ದೀನಿ ಮಗ. ಫೋನನ್ನು ಪಕ್ಕಕ್ಕೆ ಇಟ್ಟು ಅವನತ್ತ ನೋಡುತ್ತಾ ಹೇಳಿದನು. ನಿನಗೆ ಯಾಕೆ ಅರ್ಥ ಆಗ್ತಾ ಇಲ್ವೋ? ಲೇಖನ ನನ್ನ ಪ್ರಾಣ ಕಣೋ. ವಿವೇಕ್ ಅಳುವುದೊಂದೇ ಬಾಕಿ. ನಿನಗೆ ಯಾಕೆ ನನ್ನ ಮಾತು ಅರ್ಥ ಆಗ್ತಿಲ್ಲ ವಿವೇಕ್? ಪ್ರಾಣ ಅಂದ್ಕೊಂಡವರು ಮುಂದೆ ಒಂದಿನ ಕುತ್ತಿಗೆಗೆ ಬಂದಾಗ ಏನ್ ಮಾಡ್ತೀಯಾ? ಲೇಖನ ಕನಸು ಕಣ್ಣಿನ ಹುಡುಗಿ, ನಿನ್ಗೆ ಸೂಟ್ ಆಗಲ್ಲ ಮಗ ಅರ್ಥೈಸುವ ಯತ್ನ ನಡೆಸಿದ. ಅಂದ್ರೆ ಈಗ್ಲೂ ನಿನ್ ತಂಗಿಯನ್ನ ಪಡೆಯೋ ಯೋಗ್ಯತೆ ನನಗಿಲ್ಲ ಅಂತ ಹೇಳ್ತಾ ಇದ್ಯಾ? ವಿವೇಕ್ ಮುಖ ಗಡುಸಾಗಿತ್ತು. ಅವಳು ತಂಗಿ ಆದ್ರೆ ನೀನು ಸ್ನೇಹಿತ ಮಗ. ನನಗೆ ನಿಮ್ಮಿಬ್ರು ಕ್ಷೇಮವು ತುಂಬಾ ಮುಖ್ಯ. ಅವಳು ನಿನ್ನನ್ನ ಯಾವತ್ತಿಗೂ ಪ್ರೀತಿ ಮಾಡಿಲ್ಲ. ಅವಳು ತೋರ್ತಿದ್ದ ಸಲಿಗೆನ ನೀನು ಆ ರೀತಿ ಬಿಂಬಿಸ್ಕೊಂಡಿದ್ಯಾ ಎಂದು ಅರ್ಥೈಸುವ ಪ್ರಯತ್ನ ಮಾಡಿದನು ಗೌತಮ್.
ನನಗೆ ಅವಳ ನಂಬರ್ ಕೊಡು, ನಾನು ಈಗಲೇ ಅವಳ ಜೊತೆ ಮಾತಾಡಬೇಕು, ಬುಸುಗುಡುತ್ತಾ ಹೇಳಿದ ವಿವೇಕ್. ಇಷ್ಟು ಹೇಳಿದ ಮೇಲೂ ನಿನ್ನ ಹಠಾನೇ ನಿನಗೆ ದೊಡ್ಡದು ಅಂದರೆ ನಾನಿದರಲ್ಲಿ ಮೂಗು ತೂರ್ಸಲ್ಲ. ಆದರೆ ನನ್ನ ತಂಗಿ ಯಾರನ್ನ ಇಷ್ಟಪಡ್ತಾಳೆ ನಾನು ಅವನಿಗೆ ಅವಳನ್ನು ಕೊಟ್ಟು ಮದುವೆ ಮಾಡೋದು. ಹಾಗೆ ಅವಳೇನಾದರೂ ನಿನ್ನನ್ನು ಇಷ್ಟಪಟ್ಟರೆ ಖಂಡಿತ ನಾನು ಈ ಮದುವೆಗೆ ಒಪ್ಪಲ್ಲ. ಯಾಕಂದರೆ ನನ್ನ ಗೆಳೆಯನಿಗೆ ಹುಚ್ಚು ಕುದುರೆನ ಪಳಗಿಸಿ ಅಭ್ಯಾಸ ಇಲ್ಲ. ಸೌಮ್ಯ ಸ್ವಭಾವದವನಿಗೆ ಹೊಂದೋ ಹೆಣ್ಣಲ್ಲ ಲೇಖನ ಎಂದು ಎದ್ದು ನಿಲ್ಲುತ್ತಾ ಹೇಳಿದ. ನನಗೆ ನೀನು ಯಾವತ್ತೂ ದುಶ್ಮನ್ನೇ ಅಲ್ವಾ? ಟೇಬಲ್ ಮೇಲೆ ಕುಟ್ಟುತ್ತಾ ಹೇಳಿದ. ಹಾಗೆ ಅನ್ಕೋ, ಭುಜ ಹಾರಿಸಿದ ಗೌತಮ್. ಬಾಗಿಲನ್ನು ನೂಕಿಕೊಂಡು ವಿವೇಕ್ ಹೊರಟು ಹೋದಾಗ ಗೌತಮ್ಮನ ಮೌನವಾಗಿ ರೋಧಿಸಿತ್ತು. ಒಂದು ರೀತಿಯಲ್ಲಿ ಗೌತಮ್ ಮಾತುಗಳು ನಿಜವೇ ಆಗಿದ್ದವು. ಲೇಖನ ತುಂಬಾ ಸಲಿಗೆಯಿಂದ ವಿವೇಕ್ ಜೊತೆ ನಡೆದುಕೊಳ್ಳುತ್ತಿದ್ದಳು. ಮೊದಲೇ ಇಂಟ್ರೋವರ್ಟ್ ಜೊತೆಗೆ ತನ್ನವರ ಪ್ರೀತಿಯನ್ನು ಕಾಣದವನಿಗೆ ಅವಳ ಸಲಿಗೆ ಅವಳ ಮೇಲೆ ಪ್ರೀತಿ ಹುಟ್ಟುವಂತೆ ಮಾಡಿತ್ತು. ರಾಘವ್ ಇಬ್ಬರು ಮಕ್ಕಳನ್ನು ಮನೆಗೆ ಕರೆದು ತಂದಾಗ ಗೌತಮ್ ನೊಂದುಕೊಂಡಿದ್ದನು. ಇನ್ನು ಮುಂದೆ ಅಪ್ಪನ ಪ್ರೀತಿ ಸಂಪೂರ್ಣವಾಗಿ ತನಗೆ ಸಿಗಲಾರದು ಎಂದು ತಂದೆಯ ಬಳಿ ಪ್ರಸ್ತಾಪಿಸಿದ ಕೂಡ. ಈ ಮಾತನ್ನು ಕೇಳಿದ ಮೇಲೆ ರಾಘವ್ ಕರೆತಂದಿದ್ದ ಆ ಹುಡುಗನ ಮನದಲ್ಲಿ ಮತ್ತೆ ಒಂಟಿ ಭಾವ ತಲೆದೂರಿತ್ತು. ಗೌತಮ್ ಗಂಡು ಹುಡುಗನಾಗಿದ್ದ ಕಾರಣ ರಾಘವ್ ಕರೆತಂದಿದ್ದ ಆ ಹುಡುಗಿ ಅವನಿಗೆ ತುಂಬಾನೇ ಇಷ್ಟವಾಗಿದ್ದಳು. ಪಿಳಿ ಕಣ್ಣು ಬಿಡುತ್ತಾ ಗೊಂಬೆಯ ಹಾಗೆ ನಿಂತಿದ್ದವಳ ಬಳಿ ಬಂದು ಮುದ್ದಿನ ತಂಗಿ ಎಂದು ಅಕ್ಕರೆಯಿಂದ ಕೆನ್ನೆ ಸವರಿದ್ದ. ಆದರೆ ಆ ಹುಡುಗನತ್ತ ತಿರುಗಿಯೂ ನೋಡಿರಲಿಲ್ಲ ಗೌತಮ್. ಆ ಇಬ್ಬರು ಹುಡುಗರೇ ವಿವೇಕ್ ಮತ್ತು ಲೇಖನ. ರೇಖಾ ಗೌತಮ್ಗೆ ಗರ್ಭಿಣಿಯಾಗಿದ್ದಾಗ ಹೆರಿಗೆಯ ಸಮಯದಲ್ಲಿ ಉಂಟಾದ ತೊಂದರೆಯಿಂದಾಗಿ ಅವರಿಗೆ ಮತ್ತೆ ಮಕ್ಕಳಾದರೆ ಜೀವಕ್ಕೆ ಅಪಾಯ ಎಂದು ಡಾಕ್ಟರ್ ಹೇಳಿದ್ದರಿಂದ ರಾಘವ್ ಜಾಸ್ತಿ ರಿಸ್ಕ್ ತೆಗೆದುಕೊಳ್ಳಲು ಹೋಗದೆ ಒಂದೇ ಮಗುವಿಗೆ ಗರ್ಭನಿರೋಧಕ ಶಸ್ತ್ರಚಿಕಿತ್ಸೆ ಮಾಡಿಸಿಬಿಟ್ಟಿದ್ದರು. ಆದರೆ ಮಗ ಒಬ್ಬನೇ ಒಬ್ಬಂಟಿಯಾಗಿ ಬೆಳೆಯಬಾರದು ಎನ್ನುವ ಕಾರಣಕ್ಕೆ ಇಬ್ಬರು ಮಕ್ಕಳನ್ನು ದತ್ತು ಪಡೆದಿದ್ದರು. ಲೇಖನ ಗೌತಮ್ಗೆ ಮುದ್ದು ತಂಗಿಯಾಗಿಯೇ ಆ ಮನೆಯಲ್ಲಿ ಬೆಳೆದಳು. ಆದರೆ ವಿವೇಕ್ ಮಾತ್ರ ಅಂಟಿದರೂ ಅಂಟದಂತೆ ಇದ್ದು ಬಿಟ್ಟಿದ್ದ. ಒಮ್ಮೆ ಅವನು 10ನೇ ತರಗತಿಯಲ್ಲಿ ಇದ್ದಾಗ ನಡೆದ ಒಂದು ಇನ್ಸಿಡೆಂಟ್ ಅವನನ್ನು ಗೌತಮ್ನಿಂದ ಶಾಶ್ವತವಾಗಿ ದೂರ ಮಾಡಿಬಿಟ್ಟಿತ್ತು. ಆ ಇನ್ಸಿಡೆಂಟ್ಗೆ ಕಾರಣಕರ್ತಳು ಲೇಖನಾಳೇ ಆಗಿದ್ದಳು. ತಂದೆಯ ಪ್ರೀತಿಯ ಕಾರ್ ಮನೆಯ ಮುಂದಿನ ಲೈಟ್ ಕಂಬಕ್ಕೆ ಗುದ್ದಿದಂತೆ ನಿಂತಿದಾಗ ಶಾಲೆಯಿಂದ ಬಂದ ಗೌತಮ್ ಉರಿದು ಹೋಗಿದ್ದ. ರಾಘವ್ ಅಷ್ಟು ಸೀರಿಯಸ್ ಆಗಿ ತೆಗೆದುಕೊಳ್ಳದಿದ್ದರೂ ಗೌತಮ್ ಮಾತ್ರ ಕೋಪ ಕಾರಿದ್ದ. ಆ ಸಮಯದಲ್ಲಿ ವಿವೇಕ್ ಎಷ್ಟೇ ಹೇಳಿದರೂ ಲೇಖನ ಹೇಳಿದ್ದ ಸುಳ್ಳನ್ನೇ ನಂಬಿದ್ದನು ಗೌತಮ್. ಕೊನೆಗೆ ಆ ಕಾರ್ ವಿವೇಕ್ ಕಾರಣ ಹೀಗಾಯಿತು ಎಂದು ಸುಳ್ಳು ಸಾಬೀತು ಪಡಿಸಿಬಿಟ್ಟಿದ್ದಳು ಲೇಖನ. ಆ ದಿನ ಮನೆ ಬಿಟ್ಟು ಹೋದ ವಿವೇಕ್ ಒಂದು ಉನ್ನತ ಪದವಿಯನ್ನು ಪಡೆದೆ ವಾಪಸ್ಸಾಗಿದ್ದು. ಖರ್ಚು ವೆಚ್ಚವೆಲ್ಲ ರಾಘವ್ ಅವರೇ ಭರಿಸುತ್ತಿದ್ದರೂ ಒಮ್ಮೆಯೂ ಅವರನ್ನೂ ಸಹ ನೋಡಿರಲಿಲ್ಲ ಅವನು. ಆ ಕೃತಜ್ಞತೆಗಾಗಿಯೇ ಇಂದು ಕೂಡ ಕಂಪನಿಗಾಗಿ ಹಗಲಿರುಳು ಶ್ರಮಿಸುತ್ತಿದ್ದ. ತುಂಬ ದಿನಗಳ ನಂತರ ಗೌತಮ್ಗೆ ಸತ್ಯ ಅರಿವಾಗಿತ್ತು. ಆದರೆ ಕಾಲ ಮಿಂಚಿ ಹೋಗಿತ್ತು. ಲೇಖನಾಳೆ ಒಮ್ಮೆ ಅಳುತ್ತಾ ಸತ್ಯವನ್ನು ಒಪ್ಪಿಕೊಂಡಿದ್ದಳು. ಪ್ರಾಣದ ಗೆಳೆಯನಂತೆ ಇರದಿದ್ದರೂ ವಿವೇಕ್ ಸದಾ ಗೌತಮ್ನ ಬೆನ್ನ ಹಿಂದೆ ನಿಲ್ಲುತ್ತಿದ್ದ. ಅದೆಷ್ಟೋ ಬಾರಿ ಅವನನ್ನು ಕಾಪಾಡಿಕೊಂಡಿದ್ದ. ಆ ದಿನ ಮೂಡಿದ ಪಶ್ಚಾತ್ತಾಪ ಇಂದು ಕೂಡ ಗೌತಮ್ ಮನದಲ್ಲಿ ಹಾಗೆಯೇ ಉಳಿದುಕೊಂಡು ಬಿಟ್ಟಿತ್ತು. ಗೌತಮ್ ಒಬ್ಬನೇ ಮನೆಗೆ ಮರಳಿದಾಗ ಎಲ್ಲರ ಮುಖದಲ್ಲೂ ಅಚ್ಚರಿ. ವಿವೇಕ್ ಎಲ್ಲೋ ಎಂದು ರೇಖಾ ಕೇಳಿದಾಗ ಅವನು ಎಂದವನು ಏನು ಮಾತನಾಡಲಾಗದೆ ಅಲ್ಲಿಂದ ಹೊರಟು ಹೋಗಿದ್ದ. ಗಾಬರಿಯಾದ ಪ್ರಣತಿ ಸುಮ ಗೌತಮ್ನತ್ತಲ್ಲೇ ನೋಡುತ್ತಿದ್ದರು. ಪ್ರತು, ಅವನಿಗೊಂದು ಕಾಲ್ ಮಾಡು, ಮತ್ತೆ ಇಬ್ರು ಜಗಳ ಮಾಡ್ಕೊಂಡ್ರು ಅನ್ಸುತ್ತೆ. ಆತಂಕದಿಂದ ರೇಖಾ ಹೇಳಿದಾಗ ಪ್ರಣತಿ ಅಂತೆಯೇ ಮಾಡಿದಳು. ಆದರೆ ವಿವೇಕ್ ಕಾಲ್ ರಿಸೀವ್ ಮಾಡಲಿಲ್ಲ. ಅವನ ಕಡೆಯಿಂದ ಮೆಸೇಜ್ ಒಂದು ಬಂದಿತ್ತು. ಮನೆಗೆ ಬಂದಿದ್ದೀನಿ, ಸುಮಾ ಜೋಪಾನ ಎಂದು. ಭಯದಿಂದ ಆ ಮೆಸೇಜನ್ನು ಓದಿ ಹೇಳಿದಾಗ ರೇಖಾ ನಿಟ್ಟುಸಿರೊಂದನ್ನು ಬಿಟ್ಟು ಅಲ್ಲಿಂದ ಎದ್ದು ಹೋದರು. ಏನೊಂದು ಅರ್ಥವಾಗದ ಸುಮಾ ಮತ್ತು ಪ್ರಣತಿ ಒಬ್ಬರಿಗೊಬ್ಬರು ಮುಖಾಮುಖ ನೋಡಿಕೊಂಡರು. ಪರೀಕ್ಷೆ ಮುಗಿಸಿ ಬಂದ ಲೇಖನ ಫೋನ್ ಹೊರೆ ತೆಗೆದಾಗ ಅಣ್ಣನಿಂದ ಬಂದ ಮೆಸೇಜ್ ನೋಡಿ ಕ್ಷಣ ಕುಣಿದಾಡಿ ಬಿಟ್ಟಳು.
ನಿತ್ಯ ಅವಳನ್ನು ಗದರಿ ಮೊದಲು ಕಾಲೇಜಿನಿಂದ ಹೊರಕರೆತಂದು ತಮ್ಮ ಮನೆಯತ್ತ ಗಾಡಿ ತಿರುಗಿಸಿದಳು. ಇತ್ತ ತನ್ನ ಅಪಾರ್ಟ್ಮೆಂಟಿಗೆ ಬಂದ ವಿವೇಕ್ ತಲೆ ಸಿಡಿದು ಹೋಗುತ್ತಿತ್ತು. ತನ್ನವರು ಎಂದುಕೊಂಡವರೆಲ್ಲ ತನ್ನ ಸುತ್ತಲೇ ನಿಂತು ತನಗಾಗಿ ಕತ್ತಿ ಮಸೆಯುತ್ತಿರುವಂತೆ ಭಾಸವಾಗಿತ್ತು ಆ ಕ್ಷಣ. ಏನಾದರೂ ಆಗ್ಲಿ, ಲೇಖನ ಬಳಿ ಮಾತನಾಡಿಬಿಡಬೇಕು ಎಂದುಕೊಂಡು ಗೌತಮ್ ಕಳುಹಿಸಿದ್ದ ನಂಬರನ್ನು ಡಯಲ್ ಪ್ಯಾಡಿಗೆ ತಂದುಕೊಂಡನು. ಆದರೆ ಕಾಲ್ ಮಾಡಲು ಮನ ಅಳುಕುತ್ತಿತ್ತು. ಗೌತಮ್ ಹೇಳಿದಂತೆ ಅವಳು ಒಪ್ಪದೆ ಹೋದರೆ ಎನ್ನುವ ಭಯ ಅವನನ್ನು ಕ್ಷಣ ಕ್ಷಣಕ್ಕೂ ನುಂಗಿ ಹಾಕುತ್ತಿತ್ತು. ಮನದ ಗೊಂದಲವನ್ನು ತಡೆದುಕೊಳ್ಳಲಾರದೆ ಫ್ರಿಜ್ಜಲ್ಲಿ ಇಟ್ಟಿದ್ದ ಅವನ ಫೇವರೇಟ್ ಮದ್ಯದ ಬಾಟಲಿಯನ್ನು ಹೊರತೆಗೆದನು. ಸುಮಾ ಅವನಿಗಾಗಿಯೇ ಉಪ್ಪಿನಕಾಯಿಯನ್ನು ಮಾಡಿಕೊಟ್ಟಿದ್ದಳು. ಒಂದು ಪ್ಲೇಟ್ಗೆ ಹಾಕಿಕೊಂಡು ಬಂದು ಸೋಫಾ ಮೇಲೆ ಕುಳಿತನು. ಬ್ರೇಕಪ್ ಸಾಂಗ್ಗಳನ್ನು ಮೊಬೈಲಲ್ಲಿ ಪ್ಲೇ ಮಾಡಿ ಒಂದೊಂದೇ ಸಿಪ್ ಕುಡಿಯುತ್ತಾ ಉಪ್ಪಿನಕಾಯಿಯನ್ನು ನೆಕ್ಕುತ್ತಿದ್ದನು. ಆದರೆ ಅವನಿಗೆ ಅಚ್ಚರಿಯಾಗಿತ್ತು. ಲೇಖನ ಒಪ್ಪಲಾರಳು ಎನ್ನುವ ಭಯ ಎಷ್ಟಿತ್ತೋ, ಅವಳಿಲ್ಲದೆ ಸಹ ತಾನು ಬದುಕಬಲ್ಲೆ ಎನ್ನುವ ಕಾನ್ಫಿಡೆಂಟ್ ಕೂಡ ಅಷ್ಟೇ ಇತ್ತು. ಇದೇನಾಗಿದೆ ನನಗೆ? ಬ್ರೇಕಪ್ ಆಗಿದೆ ಮಗ ನಿನ್ಗೆ? ನೀನು ಜೋರಾಗಿ ಕುಡಿಬೇಕು ಕಣೋ, ಪಿ ಓಟ್ ಥರ ಅಳಬೇಕು ಕಣೋ, ಲೇಖನಾಗೆ ಕಾಲ್ ಮಾಡಿ ಐ ಲವ್ ಯು ಅಂತ ಪೀಡಿಸ್ಬೇಕು ಕಣೋ, ಗೌತಮ್ಗೆ ಕಾಲ್ ಮಾಡಿ ಮನ್ಸು ಇಚ್ಛೆ ಬೈಬೇಕು ಮಗ. ತನ್ನಲ್ಲೇ ಮಾತನಾಡಿಕೊಳ್ಳುತ್ತಿದ್ದವನು ಕುಡಿಯುತ್ತಾ ಹಾಗೆಯೇ ನಿದ್ರೆಗೆ ಜಾರಿದ್ದ. ಹಾಯ್ ಮಿಸ್ಟರ್ ಪರ್ಫೆಕ್ಟ್ ಎಂದಳು. ಅವನ ನಂಬರ್ ಡಯಲ್ ಮಾಡಿ ಕಾತುರದಿಂದ ಅವನ ದನಿಗಾಗಿ ಕಾಯುತ್ತಿದ್ದ ಲೇಖನ. ಸಾರಿ, ಗಡಸಾಗಿತ್ತು ಆ ದನಿ. ಯಾಕ್ರಿ, ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ? ಮುಖ ಪೆಚ್ಚಾದರೂ ನಗು ತಂದುಕೊಂಡು ಕೇಳಿದಳು. ಗೊತ್ತಾಗ್ಲಿಲ್ಲ, ಕಡ್ಡಿ ತುಂಡಾದಂತೆ ಹೇಳಿದಾಗ. ನೀವು ತೇಜಸ್ ತಾನೇ ಎಂದಳು. ಎಸ್ ಎಂದ. ಪ್ರಣತಿ ಅಪೆರಲ್ಸಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ತಾನೇ ಎಂದಳು. ಹೌದು ಎಂದ. ಐ ಎಮ್ ಲೇಖನ, ಪ್ರಣತಿ ಫ್ರೆಂಡ್ ಎಂದಳು. ಹೌದಾ, ಹೇಳಿ ಮ್ಯಾಮ್, ಏನಾಗಬೇಕಿತ್ತು ಎಂದನು. ಅವನಿಗೆ ಅವಳ ಮಾತು ನಂಬಬೇಕು ಅನಿಸಿರಲಿಲ್ಲ. ಲವ್ ಮಾಡಬೇಕಿತ್ತು ಎಂದಾಗ ಈಡಿಯಟ್ ಎಂದು ಕಾಲ್ ಕಟ್ ಮಾಡಿಬಿಟ್ಟನು. ನಂತರ ಲೇಖನಾಳ ಕಡೆಯಿಂದ ಎಷ್ಟೇ ಕಾಲ್ ಬಂದರೂ ಅವನು ಪಿಕ್ ಮಾಡಲೇ ಇಲ್ಲ. ಪೆಚ್ಚು ಮೋರೆ ಹಾಕಿದವಳು ಅಣ್ಣನಿಗೆ ಕಾಲ್ ಮಾಡಿದ್ದಳು. ಮೊದಲೇ ಅನ್ಯಮನಸ್ಕನಾಗಿದ್ದ ಗೌತಮ್ ಅವಳೊಟ್ಟಿಗೆ ಹೆಚ್ಚು ಮಾತನಾಡದೆ, ನೀನು ಪ್ರೀತಿ ಮಾಡೋದನ್ನೆಲ್ಲ ಮದುವೆ ಆದ್ಮೇಲಿಟ್ಕೋ ಎಂದು ಹೇಳಿ ಕಾಲ್ ಕಟ್ ಮಾಡಿಬಿಟ್ಟಿದ್ದ. ಆ ಸಮಯದಲ್ಲಿ ತಾನು ಲೇಖನಾಳ ಮನಸ್ಸನ್ನು ನೋಯಿಸಿದ್ದೆ ಎನ್ನುವುದಕ್ಕಿಂತ ವಿವೇಕ್ ಯಾಕೆ ನನ್ನ ಅರ್ಥ ಮಾಡಿಕೊಳ್ಳಲಿಲ್ಲ ಎನ್ನುವ ನೋವೇ ಜಾಸ್ತಿ ಇತ್ತು. ಒಂದೆರಡು ದಿನ ಬಿಟ್ಟು ಸುಮಾ ತನ್ನ ಅಪಾರ್ಟ್ಮೆಂಟಿಗೆ ಮರಳಿದಳು. ವಿವೇಕ್ ಪ್ರತಿದಿನ ಕಾಲ್ ಮಾಡಿ ಬರುವಂತೆ ಪೀಡಿಸುತ್ತಿದ್ದ. ಪ್ರಣತಿಗಾಗಲಿ ಗೌತಮ್ಗಾಗಲಿ ಅವನು ಕಾಲ್ ಮಾಡುತ್ತಿರಲಿಲ್ಲ. ಪ್ರಣತಿ ಅವನ ಮೇಲೆ ಕೋಪ ಮಾಡಿಕೊಂಡಿದ್ದರೆ ಗೌತಮ್ ಮಾತ್ರ ತಟಸ್ಥನಾಗಿದ್ದ. ಆ ದಿನ ಪ್ರಣತಿ ಮತ್ತು ಗೌತಮ್ಮೇ ಹೋಗಿ ಸುಮಾಳನ್ನು ಬಿಟ್ಟು ಬಂದರು. ಗೌತಮ್ ಎಣಿಸಿದಂತೆ ವಿವೇಕೇನು ನೊಂದುಕೊಂಡಂತೆ ಕಾಣದಿದ್ದರೂ 3 ದಿನದ ಕಳೆ ಮುಖದ ಮೇಲೆ ಕೂತು ನೋಡಲು ದೇವದಾಸ್ನಂತೆಯೇ ಕಾಣುವಂತೆ ಮಾಡಿತ್ತು. ಎಷ್ಟು ಕೊಬ್ಬು ವಿವೇಕಣ್ಣ ನಿನಗೆ? ಬಂದ ಪ್ರಣತಿ ಅವನ ಕೂದಲಿಡಿದು ಜಗ್ಗುತ್ತಾ ಕೇಳಿದಾಗ, ಹಾಗೇನೂ ಇಲ್ಲ ಪ್ರಣತಿ, ಕೆಲಸ ಇತ್ತು ಅಷ್ಟೆ ಎಂದು ಮಾತನ್ನು ಜಾರಿಸಿದನು. ಸುಮಾ ಜೊತೆ ಮಾತಾಡುವಾಗ ಕೆಲಸ ಇರಲಿಲ್ವಾ ಎಂದಾಗ ಗೌತಮ್ ನಿಧಾನಕ್ಕೆ ಕೆಮ್ಮಿದನು. ಅವನತ್ತ ಒಮ್ಮೆ ಉರಿನೋಟ ಬೀರಿದ ವಿವೇಕ್, ಅವರ ಆರೋಗ್ಯ ಹಾಳಾಗಿತ್ತಲ್ಲ ಅಂತ ಮಾಡಿದ್ದು, ಇನ್ಮೇಲೆ ಅವರಿಗೂ ಸಹ ಮಾಡಲ್ಲ ಎಂದಾಗ, ಪಕ್ಕ ಕರ್ಸ್ಕೊಂಡ್ಮೇಲೆ ಕಾಲ್ ಮಾಡೋ ಅಗತ್ಯ ಏನಿರುತ್ತೆ? ಗೌತಮ್ ಒಳಗೊಳಗೆ ಗೊಣಗಿಕೊಂಡ. ಓಕೆ ಬಿಡು, ಏನಾಯಿತು? ಇಷ್ಟೊಂದು ಕೆಲಸ ಒಮ್ಮೆಲೆ ಹೇಗೆ ಬಂತು ಎಂದು ಮರುಗುತ್ತಾ ಕೇಳಿದಳು ಪ್ರಣತಿ. ಅದು ಹಾಗೆ ಎತ್ತಲ ನೋಡುತ್ತಾ ಹೇಳಿದ. ಕೈ ಕಟ್ಟಿ ನಿಂತಿದ್ದ ಗೌತಮ್, ತಲೆ ಕೆಲಸ ಕೊಡೋದ್ರಲ್ಲಿ ನಂಬರ್ 1 ತಾನೆ ಎಂದು ಗೊಣಗಿಕೊಂಡ. ಸುಮಾ ಎಂದು ಕಣ್ಣು ಮುಚ್ಚಿ ಅಣೆ ನೀವಿಕೊಂಡವನು, ಪ್ರಣತಿ, ಅವನನ್ನ ಸುಮ್ಮನೆ ನಿಲ್ಲೋ ಕೇಳು ಎಂದ ಕೋಪದಲ್ಲಿ. ಕಣ್ಣಲ್ಲೂ ನೀನೇನೆ, ಕನಸಲ್ಲೂ ನೀನೇನೆ, ಎಲ್ಲೆಲ್ಲೂ ನೀನೇ ಕಾಣುವೆ ಸುಮಾ ಎಂದು ನಗುತ್ತಾ ಅಲ್ಲಿಂದ ಅಡುಗೆ ಮನೆಯತ್ತ ನಡೆದು ಬಿಟ್ಟನು. ನಿನ್ನ ಎಂದ ವಿವೇಕ್ ಸೋಫಾಕ್ಕೆ ಮುಷ್ಟಿಯಲ್ಲಿ ಗುದ್ದಿದ. ಏನಾದರೂ ಇದ್ರೆ ಹೇಳ್ಕೋ ವಿವೇಕಣ್ಣ,
ಪ್ರೀತಿಯಿಂದ ಹೇಳಿದಾಗ ವಿವೇಕ್ ಮನ ಒಂದು ಕ್ಷಣ ಯೋಚಿಸಿತ್ತು. ತರ್ಕಕ್ಕೆ ಸಿಗದ ಅದೆಷ್ಟೋ ಪ್ರಶ್ನೆಗಳು ಅವನ ಮನದಲ್ಲಿ ಮೂಡಿ ಮೂಡಿ ನಶಿಸಿ ಹೋಗುತ್ತಿದ್ದವು. ಒಮ್ಮೆ ಯಾಕೆ ಪ್ರಣತಿ ಬಳಿ ಹೇಳಿಕೊಳ್ಳಬಾರದು ಎನಿಸಿತ್ತು. ಸುಮ್ಮ ಎಲ್ಲರಿಗೂ ಕಾಫಿ ಮಾಡಿ ತಂದುಕೊಟ್ಟಳು. ಅದೆಷ್ಟೋ ದಿನದಿಂದ ಅವಳ ಮುಖವನ್ನು ಕಾಣದವನಂತೆ ನೋಡುತ್ತಿದ್ದ ವಿವೇಕ್ನನ್ನು ನೋಡಿದ ಗೌತಮ್ ಗಂಟಲು ಸರಿ ಮಾಡಿಕೊಂಡನು. ತಕ್ಷಣ ಎಚ್ಚೆತ್ತ ವಿವೇಕ್ ತಲೆ ಬಾಗಿಸಿ ಟೀ ಕುಡಿಯುತ್ತಿದ್ದನು. ಮೀಸೆಯಂಚಿನಲ್ಲೇ ನಕ್ಕ ಗೌತಮ್, ನನ್ನ ನಿರ್ಧಾರ ಸರಿಯಾಗಿಯೇ ಇದೆ ಎಂದುಕೊಂಡನು ಮನದಲ್ಲೇ. ಸಹೃದಯದ ಸಾಹಿತ್ಯ ಅಭಿಮಾನಿಗಳೇ, ಥ್ಯಾಂಕ್ ಯು ಸೋ ಮಚ್ ಈ ಚಾನಲ್ನ ವಿಸಿಟ್ ಮಾಡಿದ್ದಕ್ಕೆ. ಕತೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಹೊಸಬ್ರು ಯಾರಾದರೂ ನೋಡಿ ನಿಮ್ಗೆ ಈ ಕತೆ ಇಷ್ಟ ಆಯಿತು ಅಂತ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ.